ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಈ ದಿನದ ಸಂದೇಶಕ್ಕಾಗಿ ಸ್ತೋತ್ರ. ಈ ದಿನದ ವಾಕ್ಯಗಳನ್ನು ಆಶೀರ್ವದಿಸ್ರಪ್ಪ. ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡ್ರಪ್ಪ. ವಾಕ್ಯವನ್ನು ಹಂಚಿಕೊಳ್ಳುವಂಥ ಮಗಳ ಸಂಗಡ ಇದ್ದು ನೀವು ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರು ಕೇಳಿ ಬಿಡುಗಡೆ ಹೊಂದಲಿ, ರಕ್ಷಣೆ ಹೊಂದಲಿ, ಶಾಂತಿ ಸಮಾಧಾನಗಳನ್ನು ಹೊಂದಿಕೊಳ್ಳಲಿ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ, ಆಮೆನ್. Greetings to everyone in the name of our Lord Jesus Christ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. Today we are going to meditate from the book of Mark. ಮಾರ್ಕನ ಸುವಾರ್ತೆಯ ಪುಸ್ತಕದಿಂದ ಈ ದಿನ ನಾವು ಧ್ಯಾನ ಮಾಡಲಿದ್ದೇವೆ. Chapter 9, 9ನೇ ಅಧ್ಯಾಯ, verse from 14 to 29. 14ನೇ ವಾಕ್ಯದಿಂದ 29ನೇ ವಾಕ್ಯದವರೆಗೂ. Here we are seeing ಇಲ್ಲಿ ನಾವು ನೋಡುತ್ತೇವೆ, a large crowd is around the Lord's disciples. ಯೇಸು ಸ್ವಾಮಿಯ ಶಿಷ್ಯರ ಸುತ್ತಲೂ ಅನೇಕ ಗುಂಪಿನ ಜನಗಳು ಸುತ್ತಿ ಆವರಿಸಿಕೊಂಡಿದ್ದರು. And the teachers of the law was arguing with them. ಅಲ್ಲಿ ಶಾಸ್ತ್ರಿಗಳು ಬಂದು ಯೇಸು ಸ್ವಾಮಿಯ ಶಿಷ್ಯರ ಬಳಿಯಲ್ಲಿ ಚರ್ಚೆ ವಾಗ್ವಾದ ಮಾಡ್ತಾ ಇದ್ದಾರೆ. At the time we see the Lord Jesus Christ is coming there. ಅಂತ ಸನ್ನಿವೇಶ ಸಮಯದಲ್ಲಿ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಬರುತ್ತಾರೆ. As soon as the people saw the Lord Jesus Christ, they are running towards them. ಯೇಸು ಸ್ವಾಮಿಯನ್ನು ನೋಡಿದ ತಕ್ಷಣ ಎಲ್ಲಾ ಗುಂಪಿನ ಜನಗಳು ಯೇಸು ಸ್ವಾಮಿ ಹತ್ರ ಓಡಕ್ಕೆ ಆರಂಭ ಮಾಡಿದರು. They were overwhelmed with the wonders that the Lord has done, and they wanted to greet the Lord Jesus Christ. ಯೇಸು ಸ್ವಾಮಿಯಿಂದ ಅನೇಕ ಅದ್ಭುತಗಳನ್ನು ಹೊಂದಿಕೊಂಡಿದ್ದರು, ಬಿಡುಗಡೆಯನ್ನು ಹೊಂದಿಕೊಂಡಿದ್ದರು. ಯೇಸು ಸ್ವಾಮಿಯ ಕೃತಜ್ಞತೆಗಳನ್ನು ಹೇಳಲು, ವಂದನೆಗಳನ್ನು ಹೇಳಲು ಯೇಸು ಸ್ವಾಮಿಯ ಕಡೆಗೆ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. We see the Lord is coming and asking the disciples, ಇಲ್ಲಿ ಯೇಸು ಸ್ವಾಮಿ ಶಿಷ್ಯರ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, what are you arguing about? ಯಾವ ವಿಷಯದಲ್ಲಿ ನೀವು ಚರ್ಚೆ ಮಾಡ್ತಾ ಇದ್ದೀರಾ? A man in the crowd is answering, ಆ ಒಂದು ಗುಂಪಿನ ಮಧ್ಯದಲ್ಲಿ ಒಬ್ಬ ಮನುಷ್ಯನು ಹೇಳ್ತಾನೆ, Teacher, I brought my son ಬೋಧಕರೇ, ನನ್ನ ಮಗನನ್ನು ನಾನು ಕರೆದುಕೊಂಡು ಬಂದಿದ್ದೆ. who is possessed by the evil spirit ಆತನಿಗೆ ಮೂಕ ದೆವ್ವವು ಹಿಡಿದಿದೆ. that has robbed him of his speech. ಆತನ ಒಂದು ಮಾತಾಡಲಾರದಂತೆ ಮೂಕನಾಗಿ ಮಾಡಿಬಿಟ್ಟಿತ್ತು. Whenever it seizes him, ಆತನ ಮೈ ಮೇಲೆ ಆ ದೆವ್ವ ಬರುವಾಗಲ್ಲ it throws him to the ground. ಆತನ ನೆಲದ ಮೇಲೆ ಉರುಳಿಸಿ ಬಿಡುತ್ತಾ ಇತ್ತು. He foams at his mouth, ಬಾಯಿಂದ ನೊರೆ ಉಕ್ಕಿ ಬರುತ್ತಾ ಇತ್ತು. garnishes his teeth, ಅವನ ಹಲ್ಲುಗಳನ್ನು ಕಡಿಯುತ್ತಾ ಇದ್ದನು. and becomes rigid. ಅವನು ಬಹಳ ವಿಚಿತ್ರವಾಗಿ ಮಾರ್ಪಡುತ್ತಾ ಇದ್ದನು. I asked your disciples to drive it out, ನಾನು ನಿಮ್ಮ ಶಿಷ್ಯರ ಬಳಿಯಲ್ಲಿ ದೆವ್ವವನ್ನು ಓಡಿಸಬೇಕೆಂಬುದಾಗಿ ಬೇಡಿಕೊಂಡೆ, but they could not. ಆದರೆ ಅವರಿಗೆ ಅಸಾಧ್ಯವಾಯಿತು. The Lord is telling now ಯೇಸು ಸ್ವಾಮಿ ಇವಾಗ ಹೇಳ್ತಾ ಇದ್ದಾರೆ, to the disciples, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, you unbelieving generation. ನಂಬಿಕೆ ಇಲ್ಲದಂತ ಸಂತಾನವೇ ಎಂಬುದಾಗಿ ಬೈತಾ ಇದ್ದಾರೆ. The Lord is telling, because you do not believe, you are not able to drive out the evil spirit. ನಿಮ್ಮಲ್ಲಿ ನಂಬಿಕೆ ಇಲ್ಲದ ಕಾರಣ ನೀವು ಆ ಒಂದು ಮೂಕ ದೆವ್ವವನ್ನು ಓಡಿಸಲು ಸಾಧ್ಯವಾಗಲಿಲ್ಲ. The believers are thinking whether it will go or not. ಅಲ್ಲಿದ್ದಂತ ಜನಗಳು ನೋಡ್ತಾ ಇದ್ದಾರೆ, ಇದು ಹೋಗುತ್ತದಾ ಇಲ್ಲವಾ ಎಂಬುದಾಗಿ. Because of the confusion state in the disciples' mind, they are unable to deliver the boy from the evil spirit. ಆ ಒಂದು ಶಿಷ್ಯರಲ್ಲಿ ಅಪನಂಬಿಕೆ, ಹೊಂದಾಣಿಕೆ ಇಲ್ಲದ ಪಕ್ಷದಲ್ಲಿ ಆ ಒಂದು ಹುಡುಗನಿಗೆ ಹಿಡಿದಂತ ದೆವ್ವವನ್ನು ಓಡಿಸಲು ಅವರಿಂದ ಸಾಧ್ಯವಾಗಲಿಲ್ಲ. Jesus is replying to the disciples, how long shall I stay with you? ಇನ್ನು ಎಷ್ಟು ಕಾಲಪ್ಪ ನಿಮ್ಮ ಹತ್ರ ನಾನು ಇರಲಿ ಎಂಬುದಾಗಿ ಯೇಸು ಸ್ವಾಮಿ ಶಿಷ್ಯರು ನೋಡಿ How ಹೇಳ್ತಾರೆ. long shall I put up with you? ಎಷ್ಟು ಕಾಲ ನಾನು ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. Bring the boy to me. ಆ ಹುಡುಗನ ನನ್ನ ಬಳಿ ಕರ್ಕೊಂಡು ಬನ್ರಿ. So they brought the boy to him. ಆ ಹುಡುಗನನ್ನು ಕರ್ಕೊಂಡು ಬಂದ್ರು. As soon as the boy came in front of the Jesus, again the evil spirit is doing the same thing. ಆ ಹುಡುಗನನ್ನು ಯೇಸು ಸ್ವಾಮಿ ಬಳಿ ಕರ್ಕೊಂಡು ಬಂದಿದ ತಕ್ಷಣ ಆ ದೆವ್ವವು ತನ್ನ ಕೆಲಸವನ್ನು ಶುರು ಮಾಡಿ ಮತ್ತೆ ಒದ್ದಾಡಲು ಸ್ಟಾರ್ಟ್ ಆಯಿತು. Again is putting the boy to the ground. ನಂತರದಲ್ಲಿ ಆ ದೆವ್ವವು ಆ ಹುಡುಗನನ್ನು ನೆಲದ ಮೇಲೆ ಉರುಳಿಸಿತು. Again he foams at his mouth, ನಂತರದಲ್ಲಿ ಬಾಯಿಂದ ನೊರೆ ಉಕ್ಕಿ ಬಂತು. garnishing its teeth, and he is becoming rigid. ಆತನ ಹಲ್ಲುಗಳನ್ನು ಕಡಿಯುತ್ತಾ ಬಹಳ ವಿಚಿತ್ರವಾದ ಮನುಷ್ಯನಾಗಿ ಮಾರ್ಪಟ್ಟನು. Seeing that the Lord Jesus is asking the Father, how long it has been like this? ಆ ಹುಡುಗನನ್ನು ಈ ರೀತಿಯಾಗಿ ಯೇಸು ಸ್ವಾಮಿ ನೋಡಿದ ನಂತರ ಆ ಹುಡುಗನ ತಂದೆಯ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ಎಷ್ಟು ಕಾಲದಿಂದಪ್ಪ ಇವನಿಗೆ ಈ ರೀತಿಯಾಗಿದೆ? The Father
father is telling from childhood. ತಂದೆ ಹೇಳ್ತಾ ಇದ್ದಾರೆ ಅವನು ಸಣ್ಣ ವಯಸ್ಸಿನ ಹುಡುಗನಾಗಿದ್ದಾಗಿಂದ ಈ ತರ ಇದೆ. From childhood till now, maybe the boy is youth now, till now he has been suffering that same thing. ನೋಡಿ, ಸಣ್ಣ ಮಗುವಾಗಿದ್ದಾಗಿಂದ ಒಂದು ತೊಂದರೆ ಇದೆ. ಈಗ ಯವನಸ್ಥನಾಗಿದ್ದಾನೆ, ಇನ್ನೂ ಅದೇ ತೊಂದರೆಯಲ್ಲಿ ಆ ಹುಡುಗನಿದ್ದಾನೆ. The father is also telling that it throws him into the fire and water to kill him. ನಂತರದಲ್ಲಿ ತಂದೆ ಹೇಳ್ತಾ ಇದ್ದಾರೆ, ಅನೇಕ ವೇಳೆಯಲ್ಲಿ ಹುಡುಗನನ್ನು ಆ ದೆವ್ವವು ಇವನ ಮೈ ಮೇಲೆ ಬಂದಾಗ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಎತ್ತಾಗುತ್ತಾ ಇತ್ತು, ಇವನನ್ನು ಕೊಲ್ಲಬೇಕೆಂಬುದಾಗಿ ಪ್ರಯತ್ನ ಮಾಡಿತು. Also in verse 22 is telling, the father is telling to the Lord Jesus Christ, 22ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಬಳಿಗೆ ಆ ತಂದೆ ಹೇಳ್ತಾರೆ, but if you can do anything, take pity on us and help us. ಸ್ವಾಮಿ, ನೀವು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ, ನೀವು ಏನಾದರೂ ಮಾಡಂಗಿದ್ರೆ ಮಾಡ್ರಿ. At the time of deliverance, ಆ ಒಂದು ಬಿಡುಗಡೆಯ ಸಮಯದಲ್ಲಿ the father is losing his faith. ಆ ತಂದೆಯು ಸಹ ತನ್ನ ನಂಬಿಕೆಯನ್ನು ಕಳ್ಕೊಳ್ತಾ He's ಇದ್ದಾನೆ. asking, but if you can do anything. ಆದರೆ ನಿಮ್ಮಿಂದ ಏನಾದರೂ ಮಾಡಲು ಸಾಧ್ಯವಾದರೆ, He's not believing you can do, Lord, you can deliver my boy. ಆತನು ಈ ರೀತಿಯಾಗಿ ಹೇಳ್ತಲ್ಲ, ಗುರುವೇ, ದೇವರೇ, ಬೋಧಕರೇ, ನಿಮ್ಗೆಲ್ಲ ಸಾಧ್ಯ, ನೀವು ಮಾಡಬಹುದು, ಮಾಡ್ರಿ, ನನ್ನ ಮಗನಿಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಹೇಳಲಿಲ್ಲ. But he is doubting the Lord. ದೇವರನ್ನೇ ಸಂದೇಹ ಪಡ್ತಾ ಇದ್ದಾನೆ. At the moment of deliverance, ಆ ಬಿಡುಗಡೆಯ ಸಮಯದಲ್ಲಿ ಆತನ ಅಪನಂಬಿಕೆ. with faith, he has faith. Because of the faith, he has come to the Lord Jesus Christ carrying his son. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆಯ ಮೇರೆಗೆ ಯೇಸು ಸ್ವಾಮಿ ಹತ್ರ ತನ್ನ ಮಗನನ್ನು ತೆಗೆದುಕೊಂಡು ಬಂದ. With faith, he has carried his son from the house to the mountainside. ಆ ಮಗನನ್ನು ಮನೆಯಿಂದ ಆ ಅರಣ್ಯ ಬೆಟ್ಟದವರೆಗೂ ಕರ್ಕೊಂಡು ಬಂದಿದ್ದಾನೆ. Because of his faith, he struggled a lot to travel from the house to meet the Lord Jesus Christ. ತನ್ನ ನಂಬಿಕೆಯ ನಿಮಿತ್ತದಿಂದ ತನ್ನ ಮನೆಯಿಂದ ಯೇಸು ಸ್ವಾಮಿ ಇರುವಂತಹ ಸ್ಥಳಕ್ಕೆ ಬರಲು ದಾರಿಯಲ್ಲಿ ಅನೇಕ ಅಡಚಣೆ, ತೊಡಚಣೆಗಳು, ಶೋಧನೆಗಳು, ವೇದನೆಗಳು ಎಲ್ಲವನ್ನು ಸಹಿಸಿಕೊಂಡು ಬಂದ. The journey from the house to the wilderness to near the mountainside where the Lord is, it's a difficult task. ಮನೆಯಿಂದ, ಅದು ಹಳ್ಳಿ ಪಟ್ಟಣವಾಗಿರ್ಬೋದು, ಯೇಸು ಸ್ವಾಮಿ ಇದ್ದಂಥ ಸ್ಥಳ ಅರಣ್ಯವಾಗಿದೆ, ಬೆಟ್ಟವಾಗಿದೆ, ಅಲ್ಲಿಗೆ ಪ್ರಯಾಣ ಮಾಡಿ ಬರುವುದು ಬಹಳ ಕಷ್ಟ, ಬಹಳ ತೊಂದರೆ. The Lord used to heal the sick people and tell parables in the wilderness on the mountainside. ಆ ಬೆಟ್ಟಗಳ ಆ ಒಂದು ಅರಣ್ಯದ ಮಧ್ಯದಲ್ಲಿ ಯೇಸು ಸ್ವಾಮಿ ಜನಗಳು ಬರುವಾಗ ಜನಗಳಿಗೆ ಅನೇಕ ಸಾಮ್ಯಗಳು, ಕಥೆಗಳನ್ನು ಹೇಳಿ, ದೇವರ ವಾಕ್ಯವನ್ನು ಹೇಳಿ ಅನೇಕರಿಗೆ ಸ್ವಸ್ಥತೆಯನ್ನು ನೀಡಿ ಬಿಡುಗಡೆ ಕೊಡ್ತಾ ಇದ್ರು. People used to come from villages or towns. ಜನಗಳು ಹಳ್ಳಿಗಳಿಂದಲೂ ಪಟ್ಟಣಗಳಿಂದಲೂ ಯೇಸು ಸ್ವಾಮಿಗೆ ಬಳಿಗೆ ಬರ್ತಾ ಇದ್ರು. This man is maybe from the village or from town. ಈ ಮನುಷ್ಯ ಒಂದು ವೇಳೆ ಪಟ್ಟಣದಿಂದ ಬಂದನೋ ಹಳ್ಳಿಯಿಂದ ಬಂದನೋ ನಮಗೆ ಗೊತ್ತಿಲ್ಲ. If the boy was sick, ಹುಡುಗನು ಅನಾರೋಗ್ಯವಾಗಿದ್ದಿರುವುದಾದರೆ he would have carried him on a donkey. ಒಂದು ವೇಳೆ ಅವನನ್ನು ಕತ್ತೆಯ ಮೇಲೆ ಪ್ರಯಾಣ ಬೆಳೆಸಬಹುದಾಗಿತ್ತು. Or maybe paid some amount to some people and made them carry him. ಅಥವಾ ಯಾರಿಗಾದರೂ ಸ್ವಲ್ಪ ಹಣ ಕೊಟ್ಟು ಇವನನ್ನು ಹೊತ್ಕೊಂಡು ಹೋಗ್ರಪ್ಪ ಅಂತ ಹೇಳ್ಬೋದಾಗಿತ್ತು. But because of the evil spirit, ಆ ದುರಾತ್ಮನ ಕಾರಣದಿಂದ the boy cannot sit on the donkey. ಆ ಒಂದು ಹುಡುಗನು ಕತ್ತೆ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. Nor the people can help him. ಆ ಜನಗಳು ಸಹ ಅವನನ್ನು ಹಿಡಿತದಲ್ಲಿ ಹಿಡಿದುಕೊಂಡಿರಲು ಸಾಧ್ಯವಿಲ್ಲ. Even if the father pay money to the people, they are unable to carry the boy. ತಂದೆ ಆ ಕೆಲಸಗಾರರಿಗೆ, ಸೇವಕರಿಗೆ ಹಣ ಕೊಟ್ಟು ಈ ಹುಡುಗನ ತಗೊಂಡು ಹೋಗಂತ ಹೇಳೋದಾದ್ರೂ ಬಹಳ ಕಷ್ಟ. No one can carry the boy. ಆ ಹುಡುಗರನ್ನು ಯಾರು ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ. Even the father would have struggled to carry him from his house to meet the Lord Jesus Christ. ಸ್ವತಃ ತಂದೆ ತಾನೇ ತನ್ನ ಮನೆಯಿಂದ ಯೇಸು ಸ್ವಾಮಿ ಬಳಿಗೆ ಆ ಹುಡುಗನನ್ನು ಕರೆದುಕೊಂಡು ಹೋಗಲು ಬಹಳ ಕಷ್ಟ, ಶ್ರಮೆಯನ್ನು It ಅನುಭವಿಸಿದರು. would have taken many hours or days for the father to carry the boy and meet the Lord Jesus Christ. ಯೇಸು ಸ್ವಾಮಿಯನ್ನು ಸಂಧಿಸುವುದಕ್ಕೆ, ನೋಡುವುದಕ್ಕೆ ಈ ಹುಡುಗನನ್ನು ಕರೆದುಕೊಂಡು ಹೋಗಲು ಅನೇಕ ಗಂಟೆಗಳ ಕಾಲ, ದಿನಗಳ ಕಾಲ ತೆಗೆದುಕೊಂಡಿರಬಹುದು. The boy would have struggled now and then in the journey. ಆ ಪ್ರಯಾಣದಲ್ಲಿ ಹುಡುಗರಿಗೆ ಅವಾಗ ಬಿಟ್ಟು ಬಿಟ್ಟು ಆ ದೆವ್ವ ಮೈ ಮೇಲೆ ಬಂದಿರಬಹುದು. The evil spirit would have troubled so that the boy could not reach and meet the Lord Jesus Christ. ಅವನು ಹೋಗಿ ಯೇಸು ಸ್ವಾಮಿಯನ್ನು ಸಂಧಿಸದ ಇರುವ ರೀತಿಯಲ್ಲಿ ಆ ದೆವ್ವವು ಅನೇಕ ಸಾರಿ ಅವನನ್ನು ಕಾಡಿಸಿ ಪೀಡಿಸಿರಬಹುದು. It may have changed the mind of the father to run away to the house. ಆ ತಂದೆಯ ಮನಸ್ಸನ್ನು ಬದಲಾವಣೆ ಮಾಡಿ ಯೇಸು ಸ್ವಾಮಿ ಹತ್ರ ಹೋಗದ ಹಾಗೆ ಆ ತಂದೆಯೂ ಸಹ ಹಿಂತಿರುಗಿ ಈ ಕಷ್ಟ ಬೇಡಪ್ಪ ಎಂಬುದಾಗಿ ಮನೆಗೆ ಓಡಿ ಹೋಗುವಂತ
ಪರಿಸ್ಥಿತಿ ಉಂಟು ಮಾಡಿರಬಹುದು. The father would have thought that it is a difficult task to carry this kind of a boy to the Lord Jesus Christ. Let me go back to the house. Let me run away. Let him die. Let something happen to him. ಒಂದು ವೇಳೆ ತಂದೆ ಈ ರೀತಿಯಾಗಿ ಆಲೋಚನೆ ಮಾಡಬಹುದಾಗಿತ್ತು. ಈ ಕಷ್ಟ ನನಗೆ ಹಾಕ್ಬೇಕಪ್ಪ, ಹುಡುಗ ಸತ್ತೋಗ್ತಾನ, ಇಷ್ಟು ವರ್ಷ ಅನುಭವಿಸಿದ್ದಾನೆ, ಸಾಯಲಿ ಬಿಡು, ನಾನು ಯಾಕೆ ಮತ್ತೆ ತೊಂದರೆ ತಗೊಂಡು ಯೇಸುಸ್ವಾಮಿಯನ್ನು ಹೋಗಿ ಭೇಟಿ ಆಗಬೇಕೆಂಬುದಾಗಿ ತಂದೆ ಆಲೋಚನೆ ಮಾಡಬಹುದಾಗಿತ್ತು. In spite of all the difficult situations, all the temptations, he passed and carried the boy in the difficult situation and came to the mountainside to meet the Lord Jesus Christ. ಈ ಎಲ್ಲ ಸಮಸ್ಯೆಗಳು, ಹೋರಾಟಗಳು, ನೋವುಗಳ ಮಧ್ಯದಲ್ಲಿ ಆ ತಂದೆ ಎಡೆಬಿಡದೆ ವಿಶ್ವಾಸದಿಂದ ತನ್ನ ಮಗನನ್ನು ಆ ಒಂದು ಅರಣ್ಯ ಬೆಟ್ಟದ ಬಳಿಯಲ್ಲಿರುವಂಥ ಯೇಸುವಿನ ಸಮ್ಮುಖದಲ್ಲಿ ತನ್ನ ಮಗನನ್ನು ಕರೆದುಕೊಂಡು ಬಂದನು. The faith of the Lord Jesus Christ made the Father pass all the temptation and come to meet the Lord Jesus Christ. ತಂದೆಯು ಯೇಸು ಸ್ವಾಮಿಯ ಮೇಲೆ ಇಟ್ಟಂಥ ನಂಬಿಕೆಯ ನಿಮಿತ್ತದಿಂದ ಆ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಎಲ್ಲವನ್ನು ಜಯಿಸಿ ಬರುವಂಥ ಒಂದು ನಂಬಿಕೆ ಅವನಲ್ಲಿ ಹುಟ್ಟಿತು. At the point of deliverance, now he is shaken a bit in his faith. ಈಗ ಯೇಸು ಸ್ವಾಮಿ ಅದ್ಭುತ ಮಾಡುವಂಥ ಸಮಯ. ಇಂಥ ಸಮಯದಲ್ಲಿ ಸ್ವಲ್ಪ ಅವನ ನಂಬಿಕೆಯಲ್ಲಿ ಅಲುಗಾಡ್ತಾ ಇದ್ದಾನೆ. And that is why he is telling, if you can do anything, have pity on us. ದೇವರೇ, ನಿಮ್ಮ ಕೈಯಲ್ಲಿ ಆಗುವುದಾದರೆ ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿರಿ, ದಯೆ ತೋರಿಸಿರಿ ಎಂಬುದಾಗಿ ಸ್ವಲ್ಪ ವಿಶ್ವಾಸ ಕಡಿಮೆ ಅಂದ ಅವನು ಕೇಳ್ಕೊಳ್ತಾ ಇದ್ದಾನೆ. The Lord is replying to him. ದೇವರು ಅವನಿಗೆ ಉತ್ತರ ಕೊಡ್ತಾ ಇದ್ದಾರೆ. Verse 23. 23ನೇ ವಾಕ್ಯದಲ್ಲಿ ನೋಡುತ್ತೇವೆ. If you can, the Lord is asking a question. If you can, ನಿನ್ನಿಂದ ಆಗುವುದಾದರೆ, said Jesus, ಯೇಸು ಸ್ವಾಮಿ ಹೇಳಿದ್ರು, everything is possible for one who believes. ಅಂತ ಪ್ರಶ್ನೆ ಕೇಳ್ತೀಯಪ್ಪ, ನಂಬುವವನಿಗೆ ಎಲ್ಲವೂ ಸಾಧ್ಯ. The Lord is not telling only diseases can be cured. ಬರೀ ರೋಗ ಮಾತ್ರ ವಾಸಿಯಾಗುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ Evil ಇಲ್ಲ. spirit, I cannot cure it. ಇದು ಒಂದು ದುರಾತ್ಮ ಬಿಡುಗಡೆ ಮಾಡಲು ಸಾಧ್ಯ ಇಲ್ಲ. Or a big disease, I am not able to cure it. ದೊಡ್ಡ ದೊಡ್ಡ ರೋಗಗಳು ನನ್ನಿಂದ ಸಾಧ್ಯ ಇಲ್ಲ. Or people into depression, I cannot cure it. ಜನಗಳು ಮಾನಸಿಕವಾಗಿ ಹೋಗಿದ್ದಾರೆ, ಅವ್ರನ್ನೂ ತೊಂದರೆಯಲ್ಲಿದ್ದಾರೆ, ಅವ್ರಿಗೂ ಸಹ ಸ್ವಸ್ಥತೆ ನೀಡಲು ಸಾಧ್ಯ ಇಲ್ಲ. Or mentally disabled, whatever it might be, physically disorder, whatever, that and all I cannot cure it. Only small disease I am cure. The Lord is telling you that. ಶಾರೀರಿಕವಾಗಿ ಅನುಭವಿಸ್ತಾ ಇರುತ್ತಾ ನಾನಾ ವಿಧವಾದ ರೋಗಗಳನ್ನು ನಾನು ಬಿಡುಗಡೆ ಮಾಡಲು, ಸ್ವಸ್ಥತೆ ಕೊಡಲು ಸಾಧ್ಯವಿಲ್ಲ. ಏನಿದ್ರು ಸಣ್ಣ ಪುಟ್ಟ ನಾನು ಮಾಡ್ತೀನಿ ಎಂಬುದಾಗಿ ಸ್ವಾಮಿ ಹೇಳಿಲ್ಲ. The Lord is telling, whatever it might be, small or big, impossible in the hands of man, everything is possible in the hand of Lord. ದೊಡ್ಡದಾಗಿರಲಿ, ಚಿಕ್ಕದಾಗಿರಲಿ, ಯಾವುದೇ ಆಗಿರಲಿ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. He is able to cure any kind of diseases. ಎಂಥ ವಿಧವಾದ ರೋಗವು ನಿಮ್ಮಲ್ಲಿ ಇರುವುದಾದರೂ ಆತನು ಸ್ವಸ್ಥತೆಯನ್ನು ಮಾಡಲು ಸಾಧ್ಯ. He is able to deliver from the hands of the evil spirit. ಆ ಸೈತಾನನ ಬಂಧನದಿಂದ, ದುರಾತ್ಮನದ ಬಂಧನದಿಂದ ಬಿಡುಗಡೆ ಕೊಡಲು ಯೇಸು ಸ್ವಾಮಿಗೆ ಶಕ್ತಿ ಉಂಟು, ಆತನಿಂದ ಸಾಧ್ಯ. He is able to cure small as the mustard seed to the big as the mountain. ಒಂದು ಸಾಸುವೆ ಕಾಳಷ್ಟು ಸಣ್ಣ ರೋಗದಿಂದ ಹಿಡಿದು ಬೆಟ್ಟದ ಉಪಾದಿಯಲ್ಲಿರುವಂಥ ದೊಡ್ಡ ರೋಗವಾಗಿದ್ದರು, ದೊಡ್ಡ ಯಾವುದೇ ಒಂದು ತೊಂದರೆ ಇದ್ದರೂ ಯೇಸು ಸ್ವಾಮಿಗೆ ಬಿಡುಗಡೆ ಕೊಡಲು ಸಾಧ್ಯ. But you need to believe in the Lord. ನೀವು ಯೇಸು ಸ್ವಾಮಿನ ಮಾತ್ರ ನಂಬಬೇಕು. The Lord is saying, one who believes, only to them everything is possible. ನಂಬುವವನಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. Now the Father is telling in 24. ಇವಾಗ ತಂದೆ ಹೇಳ್ತಾ ಇದ್ದಾರೆ 24ನೇ ವಾಕ್ಯದಲ್ಲಿ. Immediately the boy's father exclaimed, I do believe, help me overcome my unbelief. ಅಪ್ಪ, ನಾನು ನಂಬುತ್ತೇನೆ, ಈ ಒಂದು ಅಪನಂಬಿಕೆಯನ್ನು ಜಯಿಸಿ ಮೇಲೆ ಬರುವಂತೆ ನನಗೆ ಸಹಾಯ ಮಾಡಿ ಎಂಬುದಾಗಿ ತಂದೆಯು ತನ್ನ ಮಗನನ್ನು ಕುರಿತು ಯೇಸು ಸ್ವಾಮಿ ಹತ್ರ ಬೇಡ್ಕೊಳ್ತಾ What a ಇದ್ದಾರೆ. good father, immediately is surrendering to the Lord. ಎಂಥ ಒಂದು ಒಳ್ಳೆಯ ತಂದೆ, ತನ್ನನ್ನು ತಗ್ಗಿಸಿಕೊಂಡವನಾಗಿ ತಕ್ಷಣ ಯೇಸು ಸ್ವಾಮಿ ಹತ್ರ ಒಪ್ಪಿಸಿಕೊಡ್ತಾ He's ಇದ್ದಾನೆ. saying, I do believe in you, Lord. ಸಪ್ಪ, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತೇನೆ. Help me overcome my unbelief. ನನ್ನ ಅಪನಂಬಿಕೆಯನ್ನು ಜಯಿಸಿ ನಾನು ಮೇಲೆ ಬರುವಂತೆ ಸಹಾಯ ಮಾಡು. What a good prayer he is doing to the Lord. ಯೇಸು ಸ್ವಾಮಿ ಹತ್ರ ಎಂಥ ಒಳ್ಳೆಯ ಪ್ರಾರ್ಥನೆ ಮಾಡ್ತಾ We ಇದ್ದಾರೆ. are all human beings, we tend to unbelieve sometimes. ಕೆಲವೊಂದು ವೇಳೆ ನಾವೆಲ್ಲರೂ ಮನುಷ್ಯರೇ, ಬಲಹೀನತ ನಿಮಿತ್ತದಿಂದ ನಮ್ಮಲ್ಲಿ ಅಪನಂಬಿಕೆ ಹುಟ್ಟುವುದು ಉಂಟು. We will be running in the faith, sometimes we will fall down. ನಾವು ವಿಶ್ವಾಸದಲ್ಲಿ ಓಡ್ತಾ ಇದ್ರು, ಅದೇ ವಿಶ್ವಾಸದಲ್ಲಿ ಅಪನಂಬಿಕೆ ಬಂದು ನಾವು ಬಿದ್ದು ಹೋಗುತ್ತೇವೆ. But nevertheless,
you should again overcome it by praying to God, asking the Lord's help to carry up your faith in the Lord. ಬಿದ್ದೋದ್ರೂ ಸಹ ನಂಬಿಕೆಯಲ್ಲಿ, ಏಸಪ್ಪ ನನ್ನ ನಂಬಿಕೆಯಲ್ಲಿ ಬಲಪಡಿಸು, ದೃಢಪಡಿಸು, ನನಗೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಕರ್ತ ನಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ಈ ಒಂದು ಮೊದಲನೇ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ ಸ್ತೋತ್ರ ಅಪ್ಪ. ನಂಬುವುದಾದರೆ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿದ್ದೀರಲ್ಲಪ್ಪ. ಆ ಒಂದು ತಂದೆಯು ಪಟ್ಟಂಥ ಪಾಡು, ತನ್ನ ಮಗನನ್ನು ಕುರಿತಂಥ ಭಾರ, ತನ್ನ ಮಗನನ್ನು ಕುರಿತಂಥ ಇದ್ದಂಥ ಜವಾಬ್ದಾರಿಕೆಯನ್ನು ಕುರಿತು ನಾವು ನೋಡಿದ್ದೇವೆ. ಈ ವಾಕ್ಯಗಳನ್ನು ಆಶೀರ್ವದಿಸಿ ಅನೇಕ ತಂದೆಗಳು ಸ್ವಾಮಿ ಜವಾಬ್ದಾರಿಕೆ ಉಳ್ಳ ತಂದೆಗಳಾಗಿ ಮಾರ್ಪಡಲು ಈ ಒಂದು ಸಂದೇಶ ಅವರಿಗೆ ಸಹಾಯಕವಾಗಿರಲಿ ಸ್ವಾಮಿ. ಎಂಥ ಅಡಚಣೆಗಳು ತೊಡಕುಗಳು ಬಂದರೂ ಸಹ ತನ್ನ ಮಗನನ್ನು ಯೇಸುವಿನ ಸಮ್ಮುಖದಲ್ಲಿ ಕರೆದು ಹೋದ್ನಲ್ಲ, ಆ ರೀತಿ ನಾವು ಕರೆದುಕೊಂಡು ಹೋಗಲು ಸಹಾಯ ಮಾಡಿರಿ. ಆಶೀರ್ವದಿಸ್ರಿ, ಬಲಪಡಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್.